KGF ಆ ದಿನಗಳ ಜ್ಞಾಪಕ. ಕೂತಿದ ತಕ್ಷಣ 1 ಅವರ್ 1.5 ಅವರ್ ಕತೆನೇ ಹೇಳೋರು. ಜೈಲಿಗೆ ಹೋದ ಕತೆ ಹೇಳಿದಾರ. ನಾನು ಹೋಗಿ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದೆ, ಮಚ್ಚಿತ್ತು, ಅವನ ಕೈ ಹೀಗೆ ಮಾಡ್ದ, ನಾ ಬೀಸ್ದೆ, 4 ಬೆಳ್ಳು ಕಟ್ಟಾಗಿ ಅಲ್ಲಿ ಬಿತ್ತು. 3 ದಿನ ಅದೇ ರೋಡಲ್ಲಿತ್ತು. ದರ್ಶನ್ ಏನಾದರೂ ಹೆಲ್ಪ್ ಮಾಡಿದ್ರ? ನಮ್ಮ ತಂದೆಗೆ ಹುಷಾರಿಲ್ಲದಾಗ ಅರೌಂಡ್ ಫಸ್ಟ್ ಟೈಮ್ ಆಗಿತ್ತಲ್ಲ ಟಿವಿಲಿ ಬಂದಾಗ, ಆವಾಗ ಅವ್ರು ಖುದ್ದು ಫೋನ್ ಮಾಡಿ ಏನಾಯ್ತು ಗುರುಗಳೇ, ಏನಂತ ನಂಗೊಂದು ಮಾತು ತಿಳಿಸ್ಲಿಲ್ಲ, ನೀವು ಏನೋ ಹೇಳಿದ್ರೆ ನಾವು ನೋಡ್ತಿರ್ಲಿಲ್ವಾ, ನಾವಿಲ್ವಾ ನಿಮಗೆ? ಬಾಡಿ ತುಂಬ ದೊಡ್ಡದಿತ್ತಲ್ಲ, ನೋಡಿ ಭಯ ಆಗ್ತಿತ್ತು. ಬಟ್ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುತ್ತಿನ ಥರ ಮಾತು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ದರ್ಶನ್ ಜೈಲಿಗೆ ಹೋಗಿರೋ ಬಗ್ಗೆ ಮಾತಾಡ್ತಿರ್ಲಿಲ್ವಾ? ತುಂಬ ಮಾತಾಡ್ತಿದ್ರು. ಕಣ್ಣೀರು ಅಂದರೆ ಕಣ್ಣೀರು. ಅವ್ರ ವಿಷಯ ಹತ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. KGF ದಿನಗಳನ್ನು ಅವರು ಏನು ಕ್ಯಾರೆಕ್ಟರ್ ಹೆಸರೇನು? ಚಾಚಾ. ಚಾಚಾ, ಕಾಸಿಂ ಚಾಚಾ. ಹಾಂ, ಆ ದಿನಗಳ ಜ್ಞಾಪಕ. ಆ ದಿನಗಳು ಎಷ್ಟು ಖುಷಿ ಪಟ್ಟರು ಅವರು. ಅವರು ಮನೆಗೆ ಬರೋದೇ, ಮನೆಗೆ ಬಂದಿದ ತಕ್ಷಣ ಶೂ ಬಿಚ್ಚಲ್ಲ. ನಮ್ಮ ಸೋಫಾ ಉಂಟು, ಕೂತಿದ ತಕ್ಷಣ 1 ಅವರ್ 1.5 ಅವರ್ ಕತೆನೇ ಹೇಳೋರು. ಇವತ್ತು ಹಿಂಗಾಯ್ತು, ಇವ್ರು ಹಿಂಗೆ ಮಗಂದ್ರು, ಹಿಂಗೆ ನಗ್ಸಿದ್ರು, ನಾನು ಇವ್ರನ್ನ ನೋಡಿದೆ, ಅವ್ರನ್ನ ನೋಡಿದೆ. ಸಂಜಯ್ ದತ್ ಅಂದ್ರೆ ಅವ್ರು ತುಂಬ ಪಂಚಪ್ರಾಣ. ಯಾಕಂದ್ರೆ ಅವ್ರ ಲೈಫ್ನ ಇವ್ರು ಡೆಡಿಕೇಟ್ ಮಾಡ್ಕೊತಾರೆ. ನಮ್ಮ ತಂದೆಯವ್ರು ಯಾವಾಗಲೂ ನೋಡಿ, ಅವರು ಜೈಲ್ಗೋದ್ರು, ನಾನು ಜೈಲ್ಗೋದೆ, ಅವರು ಕ್ಯಾನ್ಸರ್ ಬಂತು, ನನಗೂ ಬಂತು, ಅವ್ರು ಹುಷಾರಾದ್ರು, ನಾನು ಹುಷಾರಾಗ್ತೀನಿ ನೋಡು, ಪಕ್ಕ ಪ್ರಾಮಿಸ್ ನೋಡು, ನಾನು ಬರ್ತೀನಿ ಅಂತೆಲ್ಲ ಹೇಳ್ತಿರು. ನಮ್ಮ ತಂದೆಯವ್ರ ವಿಲ್ ಪವರ್ ತುಂಬ ಚೆನ್ನಾಗಿತ್ತು. ಸೊ KGF ಟೈಮಲ್ಲಿ ಯಾವತ್ತು ಒಂದ್ಸರಿ ಸಂಜೆ ಜೊತೆ ಕಣ್ಣಾರೆ ನೋಡಿದ್ರು. ನನ್ನ ಐಡಿಯಾನ ನೋಡಿದೆ ಕಣ ಇವತ್ತು ಕಣ್ಣಾರೆ ಅಂತೆಲ್ಲ ಬಂದು ಹೇಳಿ 1.5 ಅವರ್ ಅವ್ರ ಮೇಕಪ್ ತೆಗಿಯೋದೆ ಅಂದರೆ ಇನ್ನು ಕಣ್ಣಲ್ಲಿ ಇದೆಲ್ಲ ಕಾಜಲ್ ಅದು ಕಣ್ಣು ಉರಿಯತ್ತಂತೆ. ನಮ್ಮ ತಂದೆಯವ್ರು ಹೇಳ್ತಿದ್ರು. ಅಂದರೆ ಅವ್ರು ಹಿಂಗೆ ಮಾಡಿ ಮಾತಾಡಿ 1 ಅವರ್ 1.5 ಅವರ್ ಕತೆ ಹೇಳಾದ್ಮೇಲೆ ಇನ್ನ ಇರೋ ಸ್ನಾನ ಮಾಡಿ ಬಂದು ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕತೆ ಅಂದ್ಬಿಟ್ಟು ಅವ್ರು ಸ್ನಾನಕ್ಕೆ ಹೋಗಿ ಎಲ್ಲ ರೆಡಿಯಾಗಿ ಮತ್ತೆ ಬಂದು ಕತೆ ಹೇಳೋರು. KGF ಶೂಟಿಂಗ್ ಹೋಗಿ ಬಂದರೆ ನಮಗೆ ಊಟದ ಸಮಯ TV ಬೇಡ, ಫೋನ್ ಬೇಡ, ಏನೂ ಬೇಡ, ನಮ್ಮ ಅಪ್ಪನ ಕತೆನೇ ಸಾಕು. ಊಟದ ಸಮಯದಲ್ಲಿ ಅವರೆಲ್ಲ ನಾವು 4 ಜನ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಬಟ್ ನಮ್ಮ ಅಣ್ಣ ಕಾಲೇಜಿಗೆ ಊರಲ್ಲಿದ್ದಾಗ ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅವಾಗ ಅಪ್ಪ ಖುದ್ದು ಕತೆ ಹೇಳೋರು, ಎಲ್ಲ ಚೆನ್ನಾಗಿ ಏನಾಯಿತು ಪಿನ್ ಟು ಪಿನ್ ಹೇಳೋರು. ಆಮೇಲೆ ಅವರು ತುಂಬ ಖುಷಿಯಾಗಿರು ಅಂಥ ಟೈಮಲ್ಲಿ ತುಂಬ. ಯಾಕಂದರೆ ಅವ್ರಿಗೆ KGF ಟೀಮ್ ಅಂದರೆ ತುಂಬ ಪಂಚಪ್ರಾಣ. ಅವ್ರ ಆಮೇಲೆ ಹೇಳ್ತೀನಿ ನೋಡು, ಓಮಲ್ಲಿ ನಾನು ವೈಟ್ ಆ್ಯಂಡ್ ವೈಟ್ ಹಾಕಿದೆ, ಇಲ್ಲೂ ಹಾಕಿದೆ. ಅವ್ರು ಪ್ರತಿ ಇದನ್ನು KGF ಟೀಮು ಮತ್ತು KGF ಇದನ್ನು ರಿಲೇಟ್ ಮಾಡ್ತಿರೋ ಅವ್ರ ಜೀವನಕ್ಕೆ. ತುಂಬ ಖುಷಿಯಾಗಿದ್ದರು KGF ಟೈಮಲ್ಲಿ. ಅವ್ರು ಅದಕ್ಕೆ ಕಣ್ಣೀರು ಸಹ ಹಾಕ್ಕೊಂಡಿದ್ದು. ICUದಲ್ಲಿ ಕೊನೆ ಹೋಗೋ 2 ದಿನ ಹಿಂದೆ ನಾನು ಬಣ್ಣ ಹಚ್ಚಬೇಕು, ನಾನು KGF 3 ಮಾಡಬೇಕು, ಬರುತ್ತೆ, ಹಿಂಗಿದ್ರೆ ಹೇಗೆ ಎಲ್ಲ ಕಣ್ಣೀರು ಹಾಕ್ಕೊಂಡ್ರು. ಮತ್ತು ತುಂಬ ಖುಷಿಯಾಗಿದ್ದರು KGF ಬಗ್ಗೆ. ಜೈಲಿಗೆ ಹೋದ ಕತೆ ಹೇಳಿದಾರ, ಹೇಳಿದ್ರು. ಒಂದು ಇದು ಹೇಳಿದ್ನಲ್ಲ, ನಮ್ಮ ಅಪ್ಪನ ತಂಗಿಗೆ ಯಾರೋ ಚುಡಾಯಿಸಿದ್ರು. ಅವರು ಯಾವುದೋ ದೊಡ್ಡ ವ್ಯಕ್ತಿ ಮಗನೋ ಪ್ರಿನ್ಸಿಪಲ್ ಮಗನೋ ಆಗಿದ್ರು. ನಮ್ಮ ಅಪ್ಪನ ಹತ್ರ ಅವಾಗೇನೋ ಲಾಂಗು ಮಚ್ಚಿಗಿಚ್ಚೆಲ್ಲ ಇತ್ತಂತೆ. ನಮ್ಮ ಅಪ್ಪ ಕುಡ್ದಾಗ ಹೇಳಿದ್ದು ಕತೆ. ಆವಾಗ ಏನೇ ಕೇಳಿದ್ರು ಹೇಳ್ತಾರಲ್ಲ, ಅದಕ್ಕೆ ಸತ್ಯ ಹೇಳಿರ್ತಾರೆ. ಸತ್ಯ ಹೇಳ್ತಾರೆ. ನಾನು ಅವಾಗ ಬೇಕಂತ ಕೇಳ್ತೀನಿ. ಅವನು ನಾನು ಹೋಗಿ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದೆ, 2ನೇ 3ನೇ ಸರಿ ನಿಮ್ಮ ಅತ್ತೆಗೆ ಅಂದರೆ ಅಪ್ಪನ ತಂಗಿಯವ್ರಿಗೆ ಚುಡಾಯಿಸ್ದ. ನಾನು ಹೋದೆ, ನನ್ನ ಬಜಾಜ್ RX ಅಲ್ಲಿ ಮಚ್ಚಿತ್ತು, ಅವನ ಕೈ ಹೀಗೆ ಮಾಡ್ದ, ನಾ ಬೀಸ್ದೆ, 4 ಬೆಳ್ಳು ಕಟ್ಟಾಗಿ ಅಲ್ಲಿ ಬಿತ್ತು. 3 ದಿನ ಅದೇ ರೋಡಲ್ಲಿತ್ತು. ಪೊಲೀಸವರೆಲ್ಲ ಬಂದಿದ್ರು. ಅದೊಂದು ಕೇಸ್ ಹೇಳಿದ್ರು. ಬಿಟ್ಟರೆ ನಾರ್ಮಲ್ ಹೊಡೆದಾಟ ಬಡದಾಟ ಅದಿದ್ದು ಹೇಳಿದ್ರು. ಆಮೇಲೆ ಇನ್ನೊಂದು ಸ್ಟೋರಿ ಅಂದರೆ, ನಮ್ಮ ಅಣ್ಣ ಇನ್ನೇನು ಹುಟ್ಟಿ 1 ವರ್ಷಕ್ಕೆ ಜೈಲ್ಗೆ ಹೋಗಿದ್ರು ಅಂತ ಅದ್ರ ಬಗ್ಗೆನೂ ಹೇಳಿದ್ರು. ನಿಮ್ಮ ಅಣ್ಣಗೆ ಅನಾದೃಷ್ಟ, ಅನ್ಲಕ್ಕಿ ಅಂತ ಹೇಳ್ಬಿಟ್ಟಿರೋ ನನ್ನ ಜೀವನಕ್ಕೆ. ಯಾಕಂದರೆ ಅವ್ನು ಹುಟ್ಟಿದ ತಕ್ಷಣ ನಾನು ಜೈಲ್ಗೆ ಹೋದೆ, ಹಂಗಂತೆಲ್ಲ ನಿಮ್ಮ ಅಣ್ಣ ಪಾಪ ಸಹಿಸ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಿರು. ಆಮೇಲೆ ಅದೇ ಹಳೆ ವಿಷಯದನ್ನೇ ಮತ್ತೆ ಕೆತ್ತಿ ಪೊಲೀಸವರು ನಮ್ಮ ಅಪ್ಪನ ಜೈಲ್ಗೆ ಹಾಕಿದ್ರು ಅಂತೆಲ್ಲ ಹೇಳ್ತಿರು. ಆಮೇಲೆ ನಾನು ಒನ್ ಆಫ್ ದ ರೀಸನ್ ಬೆಂಗಳೂರು ಬಂದಿದ್ದು, ಅವ್ರು ಮೋಸ್ಟ್ಲಿ ಅಲ್ಲಿದ್ದರೆ ಏನೋ ಎನ್ಕೌಂಟ್ರ್ ಮಾಡ್ತಾರಾಗಿ ಅಂತೆಲ್ಲ ನಮ್ಮಪ್ಪ ನನಗೆ ಹೇಳಿದ ನೆನಪು. ಮತ್ತು ನಮ್ಮ ಅದೇ ವಿಟ್ಲದಲ್ಲಿ ಮನೆ ಉಂಟಂತ ಹೇಳಿದ್ರಲ್ಲ, ಉಡುಪಿಯಿಂದ ಸೀದಾ ಅಲ್ಲಿಗೆ. ಯಾಕಂದರೆ ಅವಾಗ ಅಷ್ಟು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವ್ರು ಹುಡುಕ್ಬೇಕಂದ್ರೆ ಥ್ರೂ ಯಾರನ್ನೊಬ್ರು ಕೇಳಿ ಅವನೆಲ್ಲಿದ್ದಾನೆ ಅವಾಗ ಅರೆಸ್ಟ್ ಮಾಡಬೇಕಿತ್ತು. ಸೋಷಿಯಲ್ ಮೀಡಿಯಾ ಇಲ್ಲ, ಫೋನ್ ನಂಬರ್ ಟ್ರೇಸಿಂಗ್ ಇಲ್ಲ, ಸೋಷಿಯಲ್ ಮೀಡಿಯಾನೂ ಇಲ್ಲ. ಅದಕ್ಕೆ ನಮ್ಮಪ್ಪ ವಿಟ್ಲ ಮನೆಗೆ ಹೋಗೋರು, ಇಲ್ಲ ಬೆಂಗಳೂರಿಗೆ ಬಂದುಬಿಡೋರು. ಇದರ ಕತೆ ಎಲ್ಲ ಹೇಳ್ತಿರು. ಹೀಗೆ ಹೊಡೆದಾಡಿದೆ ಬಡ್ದಾಡಿದೆ, ಪರಿಚಯ ಇತ್ತು. ಬಟ್ ನಾನು ಯಾವುದೇ ಕೆಟ್ಟ ರೀತಿಯಲ್ಲಿ ನೋಡಿಲ್ಲ, ಯಾವುದೇ ಕೆಟ್ಟದ್ದು ಮಾಡಿಲ್ಲ. ಏನೋ ಒಳ್ಳೆಯ ವಿಚಾರಕ್ಕೆ ಹೊಡೆದೀನಿ, ಬಡ್ದೀನಿ. ಬಟ್ ನೀನು ಯಾವತ್ತೂ ಈ ಫೀಲ್ಡ್ಗೆ ಇಳಿಬಾರ್ದು,
ಈ ಥರ ಮಾಡಬಾರ್ದು, ಜೀವನ ಕಳ್ಕೊತಾರೆ ಜನರು. ನನ್ನ ಎಷ್ಟೋ ಫ್ರೆಂಡ್ಸೇ ತೀರ್ಕೊಂಡಿದ್ದಾರೆ ನೋಡು ಅಂತೆಲ್ಲ ಹೇಳಿ ಕುಡ್ದಾಗಂತೂ ತುಂಬ ಸೆಂಟಿಮೆಂಟಲ್ ಆಗಿ ಈ ವಿಷಯ ಬಗ್ಗೆ ಹೇಳ್ತಿದ್ರು ಅಂತ ಹೇಳ್ತೀನಿ ಸರ್. ಅಪ್ಪ ಜೈಲಿಗೆ ಹೋಗಿ ಬಂದವರು ಅಂತ ನಿನಗೆ ಏನು ಅನಿಸ್ತು? ಅಂದರೆ ಫಿಲಮಲ್ಲಿ ನೋಡಿದಾಗೆಲ್ಲ ಕೆಟ್ಟವ್ರು ಅಂತ ಅನಿಸುತ್ತೆ ಜೈಲಿಗೆ ಹೋಗಿ ಬಂದರೆ. ನಾವು ಚಿಕ್ಕವನಿದ್ದೆ, ತಲೆಗೆ ಅಂದರೆ ಆಲ್ಮೋಸ್ಟ್ 5th 6th ಇದ್ದಾಗ ತಲೆಗೆ ಜೈಲಿಗೆ ಹೋಗಿ ಬಂದರೆ ಕೆಟ್ಟದು, ಪೊಲೀಸವ್ರ ಹತ್ರ ಸಿಗಾಕೊಂಡ್ರೆ ಕೆಟ್ಟದು ಅಂತ ಇತ್ತು. ಬಟ್ 8th 9th ಟೈಮಲ್ಲಿ ಮೆಚ್ಯೂರ್ ಇದ್ದೆ, ಸೊ ಗೊತ್ತಿತ್ತು ಏನಾಗತ್ತಂತ. ನನಗೆ ಧೈರ್ಯ, ಏನಾದರೆ ನಮ್ಮ ಅಪ್ಪ ಬರ್ತಾರೆ, ಏನೋ ಮಾಡ್ತಾರೆ, ನನಗೆ ನಮ್ಮ ಅಪ್ಪನ ಕರೆಸ್ತೀನಿ ಅಂದರೆ ಫೇಮ್ ಹೆಸರಲ್ಲ, ನಮ್ಮ ಅಪ್ಪ ಇದೆ ನನ್ನ ಒಟ್ಟಿಗೆ. ನನಗೆ ಯಾರು ಮಾಡಿದ್ರೆ, ನನಗೆ ಯಾರೇ ಏನೇ ಮಾಡಿದ್ರು ನಮ್ಮ ಅಪ್ಪ ನಂಗೆ ಬರ್ತಾರೆ. ಯಾಕಂದರೆ ನಾನು ನಮ್ಮ ಅಪ್ಪ ಅಷ್ಟು ಕ್ಲೋಸ್ ಇದ್ವಿ. ನಾನು 5th ನನ್ನ ಸ್ಕೂಲ್ ಬಿಟ್ಟಿದ್ದ ಕಾರಣ ಅಂದರೆ ನನಗೆ ಒಂದ್ಸರಿ ಜುಟ್ಟು ಹಾಕ್ಬಿಡ್ತಾರೆ, ಉದ್ದ ಕೂಲಿತ್ತು ಕಟ್ ಮಾಡಿಲ್ಲ ಅಂದ್ಬಿಟ್ಟು ಹತ್ಕೊಂಡು ಮನೆಗೆ ಹೋಗ್ತೀನಿ, ಕಣ್ಣು ಫುಲ್ ಕೆಂಪು. ಯಾರು ಜುಟ್ಟು ಹಾಕಿದ್ರು? ಸ್ಕೂಲ್ ಟೀಚರ್ಸು ಹಾಕಿ ಎಕ್ಸಾಮ್ ಟೈಮಲ್ಲಿ ಎಲ್ಲ ನೋಡಿ ಎಂಬ್ಯಾರೆಸ್, ಎಲ್ಲರೂ ನಗ್ತಾ ಇದ್ದಾರೆ, ನಾಳ್ತಾ ಜುಟ್ಟು ಹಾಕಿದ್ದಾರೆ ಹುಡುಗಿರ್ತಾರೆ ಅಂದ್ಬಿಟ್ಟು ಹತ್ಕೊಂಡು ಕಣ್ಣೆಲ್ಲ ಊದ್ಕೊಂಡು ಮನೆಗೆ ಹೋಗಿದ್ದೆ. ಅಪ್ಪ ಯಾಕೋ ಕರೆಕ್ಟಾಗಿ ಬ್ಯಾಡ್ ಮೂಡಲ್ಲಿದ್ರು, ಸ್ಕೂಲಿಗೆ ಬಂದರು ಸರ್ ಕರೆಕ್ಟಾಗಿ. ಇಲ್ಲ ಮಚ್ಚಲೇ ತರಲಿಲ್ಲ. ಏನ್ರಿ ಮಾಡ್ತೀರಾ, ಏನು ಎಂಬ್ಯಾರೆಸ್ಮೆಂಟ್ ಮಾಡ್ತೀರಾ ನನ್ನ ಮಗಂಗೆ, ನೀವೇನು ಇದಕ್ಕೆ ಸ್ಕೂಲ್ ಕಳ್ಸ, ನಾವು ಕಟ್ ಮಾಡಿಸಿಲ್ಲ ಸರ್, ನಾನು ಹೇಳಿದೆ ಮಾಡಬೇಡ ಅಂತ. ಅದಲ್ಲ ಏನು ತಪ್ಪು, ಸ್ಕೂಲಿಗೆ ಓದಕ್ಕೆ ಏನು ಸರ್ ಸಂಬಂಧ, ನೀವು ಹಿಂಗೆ ಮಾಡಿದ್ರೆ ಏನು. ನಮ್ಮ ಕೋಆರ್ಡಿನೇಟ್ರ್ ಬಂದರು, ಪ್ರಿನ್ಸಿಪಲ್ ಬಂದರು, ಎಲ್ಲರ ಮುಂದೆ ನಪ್ಪ ಸ್ಟೈಲಲ್ಲಿ ಕೂತ್ಕೊಂಡು ನನ್ನ ಮಗಂಗೆ ಯಾಕೆ ಹಿಂಗೆ ಮಾಡಿದ್ದು, ಯಾರು ಮಾಡಿ, ಟೀಚರ್ನ ಕರೆಸಿ ಸರಿಯಾಗಿ ಬೈದು. ನಮ್ಮಪ್ಪ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಸ್ಕೂಲಿಂದ ಬಂದರು, ಅವ್ರು ಬೇರೆ ಸ್ಕೂಲಲ್ಲಿದ್ದರು. ಇವ್ರು ನಾಳೆಯಿಂದ ಈ ಸ್ಕೂಲ್ಗೆ ಹೋಗಲ್ಲ, ನೀನು ಸ್ಕೂಲಿಗೆ ಸೇರಿಸು, ಹೋಗಲ್ಲ, ಅವಮಾನ ಆಗಿದ್ದ ಕಡೆ ನನ್ನ ಮಗ ಇರಬಾರ್ದು, ನಾನು ಹೋಗಲ್ಲ. ನಮ್ಮಪ್ಪ ಆ್ಯಕ್ಚುಲಿ ನಮ್ಮ ಅಣ್ಣ ಎಷ್ಟೊಂದು ಸರಿ ಹೊಡೆದಾಕೊಂಡಿದ್ದಾನೆ, ಏನೇ ಆಗಿರ್ಬೋದು, TC ಕೊಡ್ತೀನಿ ಅಂದಿದ್ದಾರೆ ನಮ್ಮ ಅಣ್ಣಂಗೆ ಕೆಲವು ಸರಿ. ಅಂದರೂ ನಮ್ಮಪ್ಪ ಸ್ಕೂಲಿಗೆ ಕಾಲಿಟ್ಟವರೇ ಅಲ್ಲ. ನನ್ನ ವಿಷಯಕ್ಕೆ ಮೊದಲನೇ ಸರಿ ನಮ್ಮಪ್ಪ ಕಾಲಿಟ್ಟಿದ್ದು. ನಮ್ಮಪ್ಪ ಅಷ್ಟು ಕ್ಲೋಸ್, ಅಂದರೆ ಪಂಚಪ್ರಾಣ. ಅದಕ್ಕೆ ಅವ್ರು ಆವಾಗಲೂ ಅಷ್ಟೇ ಜಗಳ, ಏನೇ ವಿಷಯ ಜಗಳ ಆದರೆ ಇಲ್ಲ ನನ್ನ ವಿಷಯಕ್ಕೆ, ನನಗೆ ಏನೋ ಮಾಡಿದ್ರೆ ಅಂತ. ಅವಮಾನ ಆಗಿದೆ, ನಾಳೆ ನೀವು ಸ್ಕೂಲ್ ಹೋಗಲ್ಲ, ಬೇರೆ ಸ್ಕೂಲ್ ಸೇರಿಸು. ಅವಮಾನ ಮಾಡಿ ನನ್ನ ಮಗನಿಗೆ ನಾನು ಹೋಗಲ್ಲ, ನಾನು ಕಳಿಸಲ್ಲ. ನೆಕ್ಸ್ಟ್ ದಿನನೇ ಬೇರೆ ಸ್ಕೂಲಿಗೆ ಫಾರ್ಮ್ ಬರೆದು ಅಡ್ಮಿಷನ್ ಆಗಿ ನೆಕ್ಸ್ಟ್ ವಾರದಿಂದ ಹೊಸ ಸ್ಕೂಲ್ ಸ್ಟಾರ್ಟು. ಇದು ರೌಡಿಸಮ್ ಇದು. ಇರಲಿ, ಈಗ ಅಪ್ಪ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ, ಅಣ್ಣನಿಗೆ ಯಾಕೆ ದೂರ ಮಾಡಿದ್ರು? ದೂರ ಅಂತ ಹೇಳಕ್ಕಾಗಲ್ಲ, ಬಟ್ ಈ ಪ್ರೀತಿ ಅಲ್ಲಿಲ್ಲ. ಹೌದು, ಯಾಕಂದ್ರೆ ನಮ್ಮಪ್ಪನೇ ನಂಗೆ ಖುದ್ದಾಗಿ ಹೇಳಿದಂದ್ರೆ, ನಮ್ಮ ಅಣ್ಣ ಸಹ ಹುಟ್ಟಿದಾಗ ಅವ್ರಿಗೆ ಅದು ಭಾವನೆ ಚೇಂಜ್ ಆಗಲಿಲ್ಲ, ಅಂದರೆ ಫೀಲಿಂಗ್ ಇಲ್ಲ. ಅಂದ್ರು ಅವಾಗ ರೌಡಿ ಅದಿದ್ದು ಇತ್ತು, ಬಟ್ ನಾ ಹುಟ್ಟಿದಾಗ ಸಾಫ್ಟ್ ಆದ್ರಂತೆ ನಮ್ಮಪ್ಪ ಖುದ್ ಹೇಳಿ. ನಾನು ಹುಟ್ಟಿದ ತಕ್ಷಣ ಸಾಫ್ಟ್ ಆಗ್ಬಿಟ್ಟೆ, ಬಟ್ ಐಸ್ ಕ್ರೀಮ್ ಮೆಲ್ಟ್ ಆದ. ನೀನು ಹುಟ್ಟಿದ ಮೇಲೆ ಪ್ರೀತಿ ಏನಂತ ಗೊತ್ತಾಯ್ತು. ನಾನು ಅದೇ ಮೇಲೆ ನೀನು 24 ಗಂಟೆ ಇರ್ತಿದ್ದೆ, ತಣ್ಣಗೆ ಮಾಡಿದೆ ನೀನು. ನನ್ನ ಜೈಲಿಂದ ಬಂದಾಗ ಹೊಸ ತಣ್ಣಗಾಯಿತು. ಆವಾಗ ನೀನು ಹುಟ್ಟಿದ ಮೇಲೆ ನಂಗೆ ಫುಲ್ಲು ಜೀವನ ಚೇಂಜ್ ಆಯಿತು. ನಾನು ಈ ಕಡೆಗೆ ಬಂದ್ಬಿಟ್ಟೆ, ಯಾಕಂದರೆ ನೀನು ಹುಟ್ಟಿದ ಮೇಲೆ ಪ್ರೀತಿ ಏನಂತ ಗೊತ್ತಾಯಿತು. ಸೊ ನಾನು ರೌಡಿಸಮ್ ಏನೋ ಬೇಡ ಅಂದ್ಬಿಟ್ಟು ನಾನು ಈ ಸೈಡಿಗೆ ಬಂದಿದ್ದು ಚೇಂಜು. ಆಮೇಲೆ ನಮ್ಮ ಅಪ್ಪ ಇನ್ನೊಂದೇನು ಹೇಳ್ತಾರೆ ಅಂದರೆ, ನಮ್ಮ ಅಣ್ಣ ಎತ್ಕೊತಿದ್ರು, ಬಟ್ ನಮ್ಮ ಅಣ್ಣ ಜಾಲಿ, ಅಂದರೆ ಅವ್ನು ಯಾರ ಹತ್ರನೂ ಅಷ್ಟೊಂದು ಹೋಗಲ್ಲ, ಒಬ್ಬಂಟೆ. ನಮ್ಮ ಅಪ್ಪ ಎತ್ಕೊಂಡಿದ ತಕ್ಷಣ ಅವ್ನು ಕೆಳಗೆ ಇಳಿದು ಆ ಕಡೆ ಈ ಕಡೆ ಎಲ್ಲ ಓಡೋಗೋನು. ನಾನು ಅಂದರೆ ನಮ್ಮ ಅಪ್ಪ ಎತ್ಕೊಂಡಿದ ತಕ್ಷಣ ನಮ್ಮ ಅಮ್ಮ ಕಡೆನೂ ನಾವು ಹೋಗ್ತಿರ್ಲಿಲ್ಲ ಅಷ್ಟೊಂದು. ನಮ್ಮ ಅಪ್ಪನೇ ನಾವು ಹುಟ್ಟಿದಾಗ ಕಾಲ ಹತ್ರ ಹಿಂಗೆ ಹಾಕೊಂಡು ಸ್ನಾನ ಮಾಡಿಸಿ ನನ್ನ ಮೈ ಮೇಲೆಲ್ಲ ಇಟ್ಕೊಂಡು, ನಾನು ನಮ್ಮ ಅಪ್ಪನ ಮೈ ಮೇಲೆ ಹುಟ್ಟು ಬೆಳೆದವನು. ಅಪ್ಪನ ಪ್ರೀತಿಯಲ್ಲಿ ನಾನು ತೂಗಾಡಿರೋದು. ಸೊ ಅದಕ್ಕೆ ನಾನು ನಮ್ಮ ಅಪ್ಪ ಅಷ್ಟು ಕ್ಲೋಸ್. ನಮ್ಮ ಅಣ್ಣ ಆದರೆ ಅಷ್ಟೊಂದು ಮಿಂಗಲ್ ಆಗಲ್ಲ ತಂದೆ ಜೊತೆ, ಬಟ್ ಅಮ್ಮನ ಜೊತೆ ಏನೇ ಆದರೂ ಅಮ್ಮ. ನಾನು ಒಂದು ಇಂಟರ್ವ್ಯೂಲಿ ಹೇಳಿದ್ದೆ, ನಮ್ಮ ಮನೇಲಿ 2 ಟೀಮ್ ಉಂಟು, ನಾನು ನಮ್ಮಪ್ಪ ಒಂದು ಟೀಮ್ ಅಂದರೆ ನಮ್ಮ ಅಣ್ಣ ನಮ್ಮಮ್ಮ ಒಂದು ಟೀಮ್. ಬಟ್ ಇವಾಗ ಏನಾಯ್ತಂದ್ರೆ ನಂದು ಒಂದು ಟೀಮ್ ಮೆಂಬರ್ ಲೂಸ್ ಆಗಿದ್ದಾರೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡಿದ್ದೀನಿ. ರಾತ್ರಿ ಮಲ್ಕೊಳಗೆ ನೆನಪಾಗಲ್ವಾ? ನನ್ನ ಬೆಡ್ಶೀಟ್ ಮೈ ಮೇಲೆ ನಾನು ಹಾಕೊಂತಿರ್ಲಿಲ್ಲ, ಅಂದರೆ ಚಳಿ ಇದ್ದರೂ ನನಗೆ ಯಾಕೋ ಗೊತ್ತಿಲ್ಲ, ಬೆಡ್ಶೀಟ್ನ ಸೈಡಿಗೆ ಹಾಕೊಂಬಿಟ್ಟು ಬೆಡ್ಶೀಟ್ ಮೇಲೆ ಕಾಲು ಅಪ್ಪನೇ ಹಾಕಬೇಕು. ಅಪ್ಪನೇ ಹಾಕ್ತಿರೋ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ನಾರ್ಮಲಾಗಿ ಬೆಡ್ಶೀಟ್ ಹಾಕೊಳ್ಳಲ್ಲ, ಸೈಡಿಗೆ ಹಾಕ್ಬಿಟ್ಟು ಕಾಲು ಅದರ ಮೇಲೆ ಹಾಕೊಂಡು ಮಲ್ಕೊತಿದ್ದೆ. ನಮ್ಮ ತಂದೆಯವರು ಬೆಡ್ಶೀಟ್ ಹಾಕೋಬೇಕು ಚಳಿ ಆಗತ್ತೆ ಅಂದ್ಬಿಟ್ಟು ಅವ್ರು ಬಂದು ಹೊಚ್ಚೋರು. ಇವಾಗ ಒಂದು ನಮ್ಮ ಅಣ್ಣ ನಮ್ಮಮ್ಮ ಅಷ್ಟೊಂದಿಲ್ಲ, ಮಾಡಲ್ಲ ನನಗೆ ಅಂಥದ್ದು. ಸೊ ನನಗೆ ಮಧ್ಯರಾತ್ರಿ ಎಚ್ಚರ ಆದಾಗ ನನ್ನ ಮೈ ಮೇಲೆ ಬೆಡ್ಶೀಟ್ ಇಲ್ಲ, ಅಪ್ಪ ಇಲ್ಲ, ಸಡನ್ನಾಗಿ ನೆನಪಾಗುತ್ತೆ. ಯಾಕಂದರೆ ಸರ್ ನಾನು ಎಷ್ಟೊಂದು ಸರಿ ಇವಾಗ ತಂದೆ ಹೋದ್ಮೇಲೆ ಬೆಳಗ್ಗೆದ್ದಾಗ ಅಪ್ಪ ಎಲ್ಲಿ ಅಂತ ಕೇಳಿದ್ದೀನಿ, ಅಪ್ಪನ ಕರಿ ಅಂತ ಹೇಳಿದ್ದೀನಿ. ಮನೆಗೆ ನಾನು ಬಂದಿದ ತಕ್ಷಣ ನಮ್ಮಮ್ಮ ಇಲ್ಲಾಂದರೂ ಅಣ್ಣ ಇಲ್ಲಾಂದ್ರೂ ಬೇಜಾರಿಲ್ಲ, ನಮ್ಮಮ್ಮ ಅಣ್ಣ ಇದ್ದಾಗ ಅಪ್ಪ ಎಲ್ಲಿ ಅಂತ ಕೇಳ್ತಿದ್ದೆ ಅಪ್ಪ ಇದ್ದಾಗ. ಇವಾಗ ಅದು ಕೇಳೋಕ್ಕಾಗಲ್ಲ, ಯಾಕಂದರೆ ಅವರು ಸಹ ಫ್ಯಾಮಿಲಿ ಮೆಂಬರು. ಬಟ್ ನಾನು ತುಂಬ ಕ್ಲೋಸ್ ಆಗಿದ್ದವನು. ಬೆಡ್ಶೀಟ್ ಹಾಕಲ್ಲ ಮೈ ಮೇಲೆ. ನಾನು ಸ್ನಾನಕ್ಕೆ ಹೋದ್ರು ಸರ್, ನಾನು ಬೇಕಂತ ಟವಲ್ ಬಿಟ್ಟು ಹೋಗ್ತಿದ್ದೆ. ಅಪ್ಪ ಟವಲ್ ಅವ್ರು ಆಚೆ ಸರ್ ಎಷ್ಟೊಂದು ಸರಿ ಈ ಇಂಟರ್ವ್ಯೂ ಅಥವಾ ಪ್ರೆಸ್ ಮೀಟ್ ಅದಿದ್ದಾಗ ಫುಲ್ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಪ್ಯಾಂಟು ಬೂಟೆಲ್ಲ ಹಾಕ್ಕೊಂಡು ರೆಡಿ ಇದ್ರು. ಇನ್ನೇನು ನೋಡ್ತಾರೆ ಸಮಯ ಫುಲ್ ಲೇಟ್ ಆಗಿದೆ.
ನಾನು ಅಪ್ಪ ಕೇಳ ಇವಾಗ ಹೊರಡ್ಬೋದು ಅಂದ್ಬಿಟ್ಟು ಟವಲ್ ತಂದು ಕೊಟ್ಟು ಕಾರ್ ಬೀಗ ಎತ್ಕೊಂಡು ಅವ್ರು ಹೊರಡೋರು. ನಾನು ಸಣ್ಣದಿಂದ ಬಂದ ಮೇಲೆ ಅಥವಾ ಇವಾಗ ನಾನು ಸಣ್ಣಕ್ಕೆ ಹೋದ್ರೆ ಎಷ್ಟೊಂದ್ಸರಿ ಟವಲ್ ಮಾಡ್ತವ್ರೆ, ನಾನು ಅಪ್ಪನ ಕರೆಯೋಕ್ಕಾಗಲ್ಲ, ಕೇಳಿದ್ರು ಅವ್ರು ತಂದು ಕೊಡೋಲ್ಲ. ಬಟ್ ಕೆಲವೊಮ್ಮೆ ನಮ್ಮಮ್ಮ ತಂದು ಕೊಡ್ತಾರೆ, ಬಟ್ ಅವ್ರು ಬೈತಾರೆ, ನೀನು ಸಣ್ಣಕ್ಕೆ ಟವಲ್ ತೊಗೊಂಡೋಗ್ಬೇಕು ಅಂತ. ನಮ್ಮಪ್ಪ ಇದ್ದಾಗಲೂ ಬೈತರು, ನೋಡಿ ನಿಮ್ಮ ಮಗ ಟವಲ್ ಕೇಳ್ತಾನೆ ಸಣ್ಣಕ್ಕೆ ಹೋದ್ರು ಎಷ್ಟು ದೊಡ್ಡವನಾಗಿದ್ದಾನಂತ. ನಮ್ಮಪ್ಪ ಬಿಡಲೇ ನನ್ನ ಮುದ್ದು ಮಗ, ನನ್ನ ಹತ್ರ ಕೇಳೋದು ಯಾರ ಹತ್ರ ಕೇಳ್ತಾನೆ ಅಂತ ಹೇಳ್ಸಿದ್ರು. ತುಂಬ ಮೂಮೆಂಟ್ಸ್ ಎಲ್ಲ ಮಿಸ್ ಆಗುತ್ತೆ. ಯಾಕಂದರೆ ಇವಾಗ ಸಹ ಅಪ್ಪನ ಕಾರು ಅಲ್ಲೇ ಇದೆ, ಟಯರೆಲ್ಲ ಹಾಗೆ ಮಣ್ಣು ಆಗಿಬಿಟ್ಟಿದೆ, ಯಾರು ಓಡಿಸ್ತಾನೂ ಇಲ್ಲ. ಕಾರ್ನ ರೆಡಿ ಮಾಡಿಸ್ಬೇಕು. ನಮ್ಮ ಅಣ್ಣ ಅಷ್ಟೊಂದು ಕಾರ್ ಮುಟ್ಟಲ್ಲ. ಒಳಗೆ ಹೋಗ್ತೀನಿ, ನಮ್ಮಪ್ಪ ಆವಾಗ ನಾವು ಆಲ್ಮೋಸ್ಟ್ 1 ವರ್ಷ ಹಿಂದೆ ತಂದಿದ್ದು ಕುಂಕುಮ ಎಲ್ಲ ಅಲ್ಲೇ ಉಂಟು ಕಾರಲ್ಲಿ, ದೇವಸ್ಥಾನ ಎಲ್ಲ ತಂದಿದ್ದು ಎಲ್ಲ ಹಾಗೆ ಉಂಟು, ನಾವು ಏನೂ ಮುಟ್ಟಿಲ್ಲ. ನಮ್ಮಪ್ಪ ಯೂಸ್ ಮಾಡಿ ಸೆಂಟ್ ಬಾಟ್ಲು, ಕೂಲಿಂಗ್ ಗ್ಲಾಸ್ದು ಬಾಕ್ಸ್ ಅಲ್ಲಿ ಉಂಟು, ನಮ್ಮಪ್ಪ ಹಾಕಿದ್ದು ಕೂಲಿಂಗ್ ಗ್ಲಾಸು. ಶೂಟಿಂಗಲ್ಲಿ ಹೋದಾಗ ಎಲ್ಲ ಇಡ್ತಿದ್ರು, ಎಲ್ಲ ನೆನಪಾಗತ್ತೆ ಸರ್. ನಮ್ಮ ಅಪ್ಪನ ಕಬಡ್ಗೂ ಇವತ್ತು ಆ ಬಳೆ ನನ್ನ ಹತ್ರ ಉಂಟು, ಅವ್ರು ನಂಗೆ ಕೊಟ್ಟಿದ್ದು. ಹೋಗೋ ಒಂದು 5-6 ಅವರ್ ಹಿಂದೆ ನಂಗೆ ಬೇಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರು ಹೋಗ್ತಾರಂತ, ನಂಗೆ ಕೊಟ್ಟಿದ್ರು ಕೈಗೆ. ಅವ್ರ ಫೇವ್ರೆಟ್ ಬಳೆ, ಆಲ್ಮೋಸ್ಟ್ 35-45 ವರ್ಷ ಹಾಕ್ಕೊಂಡಿದ್ದಾರೆ ಆ ಬಳೆನ. ಬಟ್ ಆಮೇಲೆ ಏನಾಯ್ತು ಅಂದರೆ ಅದೇ ಈ ಥರ ಫೇವ್ರೆಟ್ ಮೂಮೆಂಟ್ಸ್ ಎಲ್ಲ ಮಿಸ್ ಆಗುತ್ತೆ ತಂದೆ ಜೊತೆ. ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಏನಾದರೂ ಹೆಲ್ಪ್ ಮಾಡಿದ್ರಾ? ಹೌದು, ಅಂದರೆ ಇವಾಗ ಅವರು ಜೈಲು ಅದು ಬಿಡು, ಅಲ್ಲ ಮೊದಲು ಮಾಡಿದ್ರು. ನಾನು ಖುದ್ದು ಅದು ಹೇಗೆ ದರ್ಶನ್ ಅಪ್ಪ ಫ್ರೆಂಡ್ಶಿಪ್ ಹೇಗೆ? ಅವರು ಮೆಜೆಸ್ಟಿಕ್ ಫಿಲಮ್ ಇತ್ತಲ್ಲ, ಅದಕ್ಕಿಂತ ಮುಂಚೆ ಗುರು ಅಂತೇಳಿ ಏನೋ ಕರೀತಿದ್ರು, ಗುರುಗಳಂತೇಳಿ. ಆವಾಗಲೇ ಅಣ್ಣ ಅಂತ. ಅವಾಗ ಆ್ಯಕ್ಚುಲಿ ದರ್ಶನ್ ಮಾಮಂಗೆ ಅವ್ರ ಕಾರ್ ಇರಲಿಲ್ಲ, ಅಂದರೆ ಅವಾಗ ಹಂಗಿದ್ರಲ್ಲ. ನಮ್ಮಪ್ಪ ಮಾರುತಿ 800 ಇತ್ತು ಸರ್, ಯೆಲ್ಲೋ ಕಲರ್ದು. ನಮ್ಮಪ್ಪ ಹೇಳಿದ್ ನಂಗೆ ಈ ಕತೆ. ಅವರೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಿದ್ರು. ಮತ್ತೆ ದರ್ಶನ್ ಅವ್ರನ್ನ ಸೆಟ್ಟಿಗೆ ಮತ್ತೆ ಉಲ್ಟಾ ಮನೆಗೆ ಎಲ್ಲ ಅವಾಗಲೇ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ರು. ಮತ್ತೆ ನಮ್ಮ ಅಣ್ಣ ಗರ್ಭಿಣಿ, ಅಂದ್ರೆ ನಮ್ಮ ಅಣ್ಣನ ಗರ್ಭಿಣಿಲಿದ್ದಾಗ ಅಕ್ಕ ಹೇಗಿದೆ ಮಗು ಚೆನ್ನಾಗಿ ತಿಂತ ಇದ್ರ ಅಂತೆಲ್ಲ ನಮ್ಮ ಅಮ್ಮಂಗೆ ಕೇರ್ ಮಾಡಿದವರು. ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ರು. ಮೆಜೆಸ್ಟಿಕ್ ಟೈಮಲ್ಲಿ ತುಂಬಾ ಕ್ಲೋಸ್ ಆದ್ರು. ಅದಾದ್ಮೇಲೆ ಅಣ್ಣ ಅಂತ ಕರಿತಿದ್ರು. ಇವಾಗ ಚಕ್ರವರ್ತಿ ಟೈಮಲ್ಲಿ ಅದಾದ್ಮೇಲಿಂದ ಗುರುಗಳಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲೇ ಹೋದ್ರು ಅವ್ರ ಬರ್ಡೇ, ನಮ್ದು ಫ್ಯಾಮಿಲಿ ಪದ್ಧತಿ ಅಂದರೆ ಅವ್ರ ಬರ್ಡೇ ನಾವು ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ಅಪ್ಪ ಹೋಗೇ ಹೋಗ್ತಾರೆ. ನಾನು ಸಹ ದರ್ಶನ್ ಮಾಮನ ಅವ್ರ ಬರ್ಡೇಗೆ ಹೋಗಿದ್ದೀನಿ. ಇವಾಗ ಲಾಸ್ಟ್ ಇಯರ್ ಬರ್ಡೇ 2025 ನನಗೆ ಸ್ಟೇಟ್ ಮ್ಯಾಚ್ ಆಡಬೇಕಿತ್ತು ಸ್ಕೂಲ್ಗೆ, ನಾನು ಹೋಗಲಿಲ್ಲ. ಬಟ್ ನಮ್ಮಪ್ಪ ನಮ್ಮಣ್ಣ ನಾನು ಬರೋ ತನಕ ಆದರು. ಬಟ್ ನಮ್ಮದು ಟ್ರಾಫಿಕ್ಕಿಂದ, ಈ ಬೆಂಗಳೂರು ಟ್ರಾಫಿಕ್ಕಿಂದ ನಮ್ಮ ಬಸ್ ಲೇಟ್ ಆಯ್ತು, ಸ್ಕೂಲ್ ಬಸ್ ಮನೆ ತಂದು ಬಿಡೋದು. ಯಾಕಂದರೆ ಅದಕ್ಕೆ ನಮ್ಮಣ್ಣ ಮತ್ತು ನಮ್ಮಪ್ಪ ಹೋಗಿ ಬಂದರು. ಆವಾಗ ಸಹ ಅವ್ರಿಗೆ ಉಸಿರಾಟದ ಸಮಸ್ಯೆ ಇತ್ತು ಸ್ಟಾರ್ಟಿಂಗಲ್ಲಿ. ಅಂದರೂ ಅವ್ರು ಹೋಗಿ ಮಾತಾಡಿಕೊಂಡು ತಬ್ಬಾಡ್ಕೊಂಡು ಎಲ್ಲ ಫೋಟೋ ಎಲ್ಲ ಉಂಟು. ಅವರೆಲ್ಲ ಫುಲ್ ಕ್ಲೋಸ್ ಆವಾಗಿನ ಮೆಜೆಸ್ಟಿಕ್ ಟೈಮಿಂದ, ಅಂದರೆ ತುಂಬ. ಆಮೇಲೆ ಇವಾಗ ನಮ್ಮ ತಂದೆಗೆ ಹುಷಾರಿಲ್ಲದಾಗ ಅರೌಂಡ್ ಫಸ್ಟ್ ಟೈಮ್ ಆಗಿತ್ತಲ್ಲ ಟಿ ವಿಲಿ ಬಂದಾಗ, ಆವಾಗ ಅವ್ರು ಖುದ್ದು ಫೋನ್ ಮಾಡಿ, ಏನಾಯ್ತು ಗುರುಗಳೇ, ಏನಂತ ನಂಗೊಂದು ಮಾತು ತಿಳಿಸ್ಲಿಲ್ಲ, ನೀವು ಏನೋ ಹೇಳಿದರೆ ನಾವು ನೋಡ್ತಿರ್ಲಿಲ್ವಾ, ನಾವಿಲ್ವಾ ನಿಮಗೆ, ಈ ದುಡ್ಡು ಹಾಕ್ತಾಯಿದ್ದೀವಿ, ಇದು ನಂದಲ್ಲ, ನನ್ನ ಕಡೆಯವ್ರದ್ದು, ನಾನು ನಿಜವಾಗ್ಲೂ ಹೇಳ್ತೀನಿ, ನೀವೇನೋ ಆಶೀರ್ವಾದ ಕೊಡ್ತೀರಂದರೆ ಅವರು ಕೊಡಿ. ಯಾರೋ ಹೆಸರು ಹೇಳಿದ್ರು, ರಾಮಮೂರ್ತಿ ಅವ್ರದ್ದು ಏನೋ, ನಂದಲ್ಲ ಅವ್ರದ್ದು, ಆಶೀರ್ವಾದ ಕೊಡೋಂಗಿದ್ರೆ ಅವರು ಕೊಡಿ, ನಂದೇನೂ ಇಲ್ಲ, ಅವ್ರು ಸಹಾಯ ಮಾಡಿದ್ದಾರೆ ನನ್ನ ಕೈಲಿ. ಇವಾಗ ಸದ್ಯಕ್ಕೆ ನಾನು ಇವಾಗ ಬಿಸಿ ಇದ್ದೆ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಏನೇ ಇದ್ರು ಆಮೇಲೆ ನಮ್ಮ ಅಮ್ಮನ ಹತ್ರ ಮಾತಾಡು, ಅಕ್ಕ ಗುರುಗಳಾಗಿ ನೋಡ್ಕೊಳ್ಳಿ, ನಾನು ಬರ್ತೀನಿ ಭೇಟಿ ಆಗೋಕ್ಕೆ, ಸ್ವಲ್ಪ ಆ ಕಡೆ ಈ ಕಡೆ ಇದ್ದೀನಿ, ಬರ್ತೀನಿ ಭೇಟಿ ಆಗೋಕ್ಕೆ, ಚೆನ್ನಾಗಿ ನೋಡ್ಕೊಳ್ಳಿ, ಗುರುಗಳಿಗೆ ಏನೂ ಆಗಬಾರ್ದು, ನಮ್ಗೆ ಏನಾದರೆ ನಮ್ಗೆ ಬೇಜಾರಾಗುತ್ತೆ, ನಮ್ಮ ಗುರುಗಳವರು ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಫೋನ್ ಮಾಡಿ ತುಂಬ ಮಾತಾಡಿದ್ರು. ಇದು ಮೆಜೆಸ್ಟಿಕ್ ಕಾಲದ ಸ್ನೇಹ ಅಲ್ವಾ? ಹೌದು, ಫ್ರೆಂಡ್ಶಿಪ್. ಅರೌಂಡ್ 30 years 25 years ಅನ್ಸುತ್ತೆ. ಹಾಂ ಹೌದು, ಮೆಜೆಸ್ಟಿಕ್ ಇದು ಇವೆಂಟು ಇತ್ತು ಒಂದು 25 years ಸಿಲ್ವರ್ ಜೂಬ್ಲಿ. ಅದು ಅದಕ್ಕೆ ನಮ್ಮ ತಂದೆಯವ್ರು ಹೋಗಿದ್ರು, ಅವಾರ್ಡ್ಸ ಕೊಟ್ಟಿದ್ರು. ಅವಾಗ ನೋಡಿ ಗುರುಗಳೇ, ಆಗಿಂದ ಇವಾಗ ತನಕ ನಾವು ಒಟ್ಟಿಗೆ ಇದ್ದೀವಿ, ಇದೇ ಥರ ಸ್ನೇಹ ಮುಂದೆ ಬರೀಬೇಕಂತೆಲ್ಲ ಹೇಳಿ ಮಾತಾಡಿದವರು. ನಮ್ಮ ಫ್ಯಾಮಿಲಿ ತುಂಬ ಕ್ಲೋಸು. ನಮ್ಮ ತಂದೆ ಇದ್ರು. ದರ್ಶನ್ ಜೈಲಿಗೆ ಹೋಗಿರೋ ಬಗ್ಗೆ ಮಾತಾಡ್ತಿರ್ಲಿಲ್ವಾ ಅಪ್ಪ? ತುಂಬ ಮಾತಾಡ್ತಿದ್ರು. ಕಣ್ಣೀರು ಅಂದರೆ ಕಣ್ಣೀರು. ಅವ್ರಿಗೆ ಆ ವಿಷಯ ಹತ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎಷ್ಟೊಂದು ವೀಡಿಯೋಸಲ್ಲಿ ಕಣ್ಣೀರು ಹಾಕೊಂಡಿದ್ದಾರೆ ಅವ್ರು. ಯಾಕಂದರೆ ಮೆಜೆಸ್ಟಿಕ್ ಟೈಮಿಂದ 25-30 ವರ್ಷ ಫ್ರೆಂಡ್ಸ್ ಅಲ್ಲ, ತುಂಬ ಕ್ಲೋಸು. ಅಂದರೆ ಅವ್ರು ಏನಾದರೂ ಫೋನ್ ಹಾಕೋರು, ಬರ್ಡೇಗೆಲ್ಲ ಹೋಗ್ತಿದ್ವಿ ನಾವು ಅನ್ನೋ ಸಮಯದಲ್ಲಿ ಅವರು ತುಂಬ ಮಿಸ್ ಮಾಡ್ಕೊತಿದ್ರು. ಮಾತಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಏನಾಯಿತು, ಯಾಕೆ ಹಿಂಗಾಯಿತು, ಎಷ್ಟು ಒಳ್ಳೆ ಮನಸ್ಸವ್ರು. ಯಾಕಂದರೆ ನಾವು ತುಂಬ ಕ್ಲೋಸಾಗಿ ನೋಡಿದವ್ರು ಅವ್ರನ್ನ ಫ್ಯಾಮ್ಲಿಯಾಗಿ. ಅವರು, ನಾನು ಆ್ಯಕ್ಚುಲಿ ನೋಡಿದಾಗಿಂದ ಒಬ್ಬ ಪರ್ಸನಿಂದ ವೈಬ್ ಬರುತ್ತೆ, ಕೆಟ್ಟವರು ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತಿಲ್ಲ ಒಳ್ಳೆಯವ್ರು. ಅವ್ರು ತುಂಬ ಮನಸ್ಸು ಒಳ್ಳೇದು. ಆ್ಯಕ್ಚುಲಿ ನನಗೂ ಚಿಕ್ಕವನಾಗಿ ಅವರಿಂದ ಬಾಡಿ ತುಂಬ ದೊಡ್ಡದಿತ್ತಲ್ಲ, ನೋಡಿ ಭಯ ಆಗ್ತಿತ್ತು. ಬಟ್ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ಮುತ್ತಿನ ಥರ ಮಾತು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನನ್ನು ತುಂಬ ತಬ್ಕೊಂಡು ಎತ್ತಾಡ್ಕೊಂಡೆಲ್ಲ ಮಾಡಿದ್ದಾರೆ. ಸೊ ತುಂಬ ಫ್ಯಾಮಿಲಿ ಕ್ಲೋಸು. ಅದಕ್ಕೆ ಅಪ್ಪ ತುಂಬ ಕಣ್ಣೀರು ಹಾಕ್ತಿದ್ರು, ಅಯ್ಯೋ ಇವ್ರಿಗೆ ಯಾಕೆ ಹಿಂಗಾಗೋಯ್ತು, ಇವ್ರಿಗೆ ಇವಾಗ ಹಿಂಗಾಗ್ಬೇಕಿತ್ತ ಅಂತ. ಯಾಕಂದರೆ ನಮ್ಮಪ್ಪ ಸೇಮ್ ಚಾಲೆಂಜ್ ಇದು ಬಂದವ್ರಂತೆ ನನಗೆ ಹೇಳಿದರು. ಪರಪ್ಪರ ನಗರದಲ್ಲಿ ನಮ್ಮ ತಂದೆಯವ್ರು ಖುದ್ದಿದ್ದವರು. ಅವರು ಹೇಳ್ತಿರು, ಅಲ್ಲೆಲ್ಲ ಟೈಮ್ ಸರಿ ಇರಲಿಲ್ಲ, ನಾನು ನೋಡಿ ಬಂದವನು, ಇವರಿಂಥ ಒಳ್ಳೆ ಒಳ್ಳೆ ಮನುಷ್ಯಂಗೆ ಹಿಂಗಾಗಬೇಕಿತ್ತ, ನೋಡು ನನಗೆಲ್ಲ ಎಷ್ಟು ಹೆಲ್ಪ್ ಮಾಡಿದರು, ಇವಾಗ ಇಂಥವ್ರಿಗೆ ಹಿಂಗಾಗತ್ತೆ, ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ, ಏನು ಅವ್ರೇನೋ ಬೇಕಂತ ತಪ್ಪು ಮಾಡಿರಲ್ಲ ಅಂತೆಲ್ಲ ಮಾತಾಡಿ ಕಣ್ಣೀರಂದರೆ ಕಣ್ಣೀರು ಸರ್, ಕಣ್ಣಲ್ಲಿ ನೀರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು. ಥೋ ಯಾಕೆ ಹಿಂಗಾಗೋಯ್ತು, ಹಣೆ ಬರನೇ ನನ್ನ ಸರಿ ಇಲ್ಲ ಹಾಗೆ ಅಂತೆಲ್ಲ ಕಣ್ಣೀರು ಹಾಕ್ಕೊಂತಿದ್ರು. ಅವರ ಮಗ ವಿನೀಶ್ ಬಗ್ಗೆ ಏನಾದರೂ ಗೊತ್ತಾ? ಅವ್ರು ತುಂಬ ಒಳ್ಳೆಯವರು, ಸಿಕ್ಕಿದಾಗೆಲ್ಲ ಹೇಗಿದ್ದಾರಮ್ಮ, ಹೇಗಿದ್ದಾರೆ, ಸೇಮ್ ಮುತ್ತಿನಂತ ಮಾತು. ಅಂದರೆ ದರ್ಶನ ಹೇಗೆ ಮಾತಾಡ್ತಿದ್ರು, ಅವ್ರು ಸಹ ತುಂಬ ಕೇರ್ ಮಾಡ್ತಾರೆ. ಅಪ್ಪನ ರೀತಿಯಲ್ಲಿ ಮಾತುಕತೆ ಅಲ್ಲ, ಎಲ್ಲ ಸಾಫ್ಟ್ ಆ್ಯಂಡ್ ಸ್ಮೂತ್. ಅಂದರೆ ಅಪ್ಪ ಎಲ್ಲೇ ಒಂದು ಸ್ಪೆಷಲ್ ಸ್ಪಾಟಿಗೆ ಹೋದ್ರೆ ನನ್ನ ಕರ್ಕೊಂಡು ಹೋಗ್ತಾರೆ, ನನಗೆ ಹೇಳ್ಕೊಡ್ತಾರೆ, ನೋಡಿ ಇವ್ರು ನನಗೆ ಹಿಂಗೆ ಒಳ್ಳೇದು ಮಾಡಿದವರು, ಇವ್ರು ನನಗೆ ಒಳ್ಳೇದು ಬೇಸೋ, ಇವ್ರನ್ನ ಮರಿಬೇಡ ಅಂತ. ತುಂಬ ಹೇಳಿದ್ದಾರೆ ನಿಮ್ಮ ಬಗ್ಗೆ, ಇವರು ತುಂಬ ಒಳ್ಳೆಯವರು, ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾನು ಮರೆಯೋಕ್ಕೂ ಆಗಲ್ಲ. ನನ್ನ ಜೀವನ ಉಸಿರಿರೋ ತನಕ ಇವ್ರು ನೆನಪಿಟ್ಕೊಂಡಿರ್ಬೇಕು. ನನ್ನ ಬಗ್ಗೆ ತುಂಬ ಒಳ್ಳೇದು ಬರೆಯೋಕ್ಕೂ ಇವರೇ ಕಾರಣ.